ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎಂ ಸಿ ಸ್ಕ್ವೇರ್. ಸೊ ಫ್ರೆಂಡ್ಸ್, ಇವತ್ತು ನಾವು ಈ ನಮ್ಮ ಸೆಕ್ಷನ್ನಲ್ಲಿ ನಾಮೆನ್ಕ್ಲೇಚರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಅನ್ನು ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ನಾಮೆನ್ಕ್ಲೇಚರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಆರ್ಗ್ಯಾನಿಕ್ ಸೆಕ್ಷನ್ನಲ್ಲಿ ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗುತ್ತೆ. ಡಿಫ್ರೆಂಟ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅನ್ನು ನಾವು ಯಾವ ರೀತಿ ನೇಮಿಂಗ್ ಮಾಡಬೇಕು ಇವತ್ತು ನಾವು ಈ ನಮ್ಮ ಸೆಕ್ಷನ್ನಲ್ಲಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಬೇಸಿಕಲಿ ಹೇಳ್ಬೇಕಂದ್ರೆ ಆರ್ಗ್ಯಾನಿಕ್ ಕಾಂಪೌಂಡ್ ಅನ್ನು ನಾವು ಎರಡು ಸಿಸ್ಟಮ್ ಅನ್ನು ಯೂಸ್ ಮಾಡ್ಕೊಂಡು ನಾಮೆನ್ಕ್ಲೇಚರ್ ಮಾಡ್ಬೋದು. In that first one, common system, and another one is IUPAC system. ಕಾಮನ್ ಸಿಸ್ಟಮ್ ಅನ್ನು ಯೂಸ್ ಮಾಡಿಕೊಂಡು ನಾಮೆನ್ಕ್ಲೇಚರ್ ಮಾಡ್ಬೇಕಂದ್ರೆ ಅದರ ಸೋರ್ಸ್ ಅನ್ನು ನಾವು ಡಿಪೆಂಡ್ ಮಾಡ್ಕೊತೀವಿ. ಇನ್ನು IUPAC ಸಿಸ್ಟಮ್ ಅನ್ನು ಯೂಸ್ ಮಾಡ್ಕೋಬೇಕಂದ್ರೆ ಕೆಲವೊಂದು ರೂಲ್ಸ್ ಅದಾವ್ರಿ, ಬೇಸಿಕ್ ರೂಲ್ಸ್ ಅದಾವ. ಆ ರೂಲ್ಸ್ ಅನ್ನು ಯೂಸ್ ಮಾಡಿಕೊಂಡು ನಾವು ಈಸಿಯಾಗಿ ನಾಮೆನ್ಕ್ಲೇಚರ್ ಮಾಡ್ಬೋದು. ಇವತ್ತು ನಮ್ಮ ಸೆಕ್ಷನ್ ಅಲ್ಲಿ ನಾವು IUPAC ರೂಲ್ಸ್ ಯಾವ್ಯಾವ ಅದಾವ, ಓಕೆ, ಯಾವ IUPAC ಸೆಕ್ಷನ್ ರೂಲ್ಸ್ ಅನ್ನ ಯೂಸ್ ಮಾಡಿಕೊಂಡು ನಾವು IUPAC ಸಿಸ್ಟಮ್ ಇತ್ರ ನಾಮೆನ್ಕ್ಲೇಚರ್ ಮಾಡ್ಬೋದು ಅಂತೇಳಿ ತಿಳ್ಕೊಳ್ಳೋಣ. ಸೊ ಫ್ರೆಂಡ್ಸ್, IUPAC ಸಿಸ್ಟಮ್ ಇಂತ ನಾಮೆನ್ಕ್ಲೇಚರ್ ಮಾಡ್ಬೇಕಂದ್ರೆ ಕೆಲವೊಂದು ಬೇಸಿಕ್ ಥಿಂಗ್ಸ್ ಬರ್ಬೇಕು, ನಮಗೆ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿರ್ಬೇಕು. ಓಕೆ, ಇವಾಗ ಹೇಳ್ಬೇಕಂದ್ರೆ ಆರ್ಗ್ಯಾನಿಕ್ ಕಾಂಪೌಂಡ್ ಅನ್ನು ನಾವು 3 ಟೈಪ್ ಚೈನ್ಸ್ ಅನ್ನ ಡಿವೈಡ್ ಮಾಡಿದ್ದದು. ಓಕೆ, ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ ಕ್ಲಾಸಿಫೈಡ್ ಇಂಟು 3 ಚೈನ್ಸ್. ಇನ್ ದಟ್ ಫಸ್ಟ್ ಒನ್, ಓಪನ್ ಚೈನ್, second one, branch chain, and third one ring chain or closed chain. So ile branched chain, in case of naming of the branched compounds, ಈ branched compounds ಅನ್ನು ನಾವೇನಾಗಿ ಹೇಳ್ಬೋದು ಅಂದ್ರೆ ಅಲ್ಕೈಲ್ ಗ್ರೂಪ್ಸ್ ಅಂತಾನು ನಾವೇನ್ ಮಾಡ್ಬೋದು, ಇದನ್ನ ರೆಫರ್ ಮಾಡ್ಬೋದು. ಓಕೆ, ಅಲ್ಕೈಲ್ ಗ್ರೂಪ್ ಅನ್ನ ಪೇರೆಂಟ್ ಆಲ್ಕೇನ್ ಚೈನ್ಸ್ ಆಗಿ ನಾವೇನ್ ಮಾಡ್ತೀವಿ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನಾವು ಆಲ್ಕೇನ್ ಗ್ರೂಪ್ ಅನ್ನ ಅಲ್ಕೈಲ್ ಗ್ರೂಪ್ ಆಗಿ ಕನ್ವರ್ಟ್ ಮಾಡೋದು ಬಹಳ ಈಸಿ ಅದ. ಓಕೆ, ಆಲ್ಕೇನ್ ಗ್ರೂಪ್ ಅನ್ನ ಅಲ್ಕೈಲ್ ಗ್ರೂಪ್ ಆಗಿ ಕನ್ವರ್ಟ್ ಮಾಡಿದ್ರ ನಾವು ಈಸಿಯಾಗಿ ಏನ್ ಮಾಡ್ಬೋದ್ರಿ, ನಾಮೆನ್ಕ್ಲೇಚರ್ ಮಾಡ್ಬೋದು. ಸೊ ಹಿಯರ್ ಆಲ್ಕೇನ್ ಕ್ಯಾನ್ ಬಿ ಈಸಿಲಿ ಕನ್ವರ್ಟ್, ಆಲ್ಕೇನ್ ಕ್ಯಾನ್ ಬಿ ಈಸಿಲಿ ಕನ್ವರ್ಟೆಡ್ ಇಂಟು ಅಲ್ಕೈಲ್ ಗ್ರೂಪ್. ಜಸ್ಟ್ ನಾವೇನ್ ಮಾಡಿವ್ರಿ, ಇಲ್ಲೇ ಆಲ್ಕೇನ್ ಅಲ್ಲಿ ಇದ್ದಂತ ಸಫಿಕ್ಸ್ ANE ಸಫಿಕ್ಸ್ ಅನ್ನ YL ಸಫಿಕ್ಸ್ ನಾವೇನ್ ಮಾಡಿದ್ದದ ಸಬ್ಸ್ಟಿಟ್ಯೂಟ್ ಮಾಡಿದ್ದದ. ಇವಾಗ ಎಕ್ಸಾಂಪಲ್ methane is converted into methyl. So formula ಹೇಳ್ಬೇಕಂದ್ರ CH4 is the methane formula, and which is converted into methyl group, it means CH3. So friends, ಆಲ್ಕೇನ್ ನಲ್ಲಿ ಇದ್ದಂತ ಒಂದು ಹೈಡ್ರೋಜನ್ ಅನ್ನ ನಾವು ಲೆಸ್ ಮಾಡಿಕೊಂಡು ಆಲ್ಕೇನ್ ಗ್ರೂಪ್ ಅನ್ನ ಈಸಿಯಾಗಿ ನಾವು ಆಲ್ಕೈಲ್ ಗ್ರೂಪ್ ಒಳಗೆ ನಾವೇನ್ ಮಾಡ್ಬೋದು, ಇಲ್ಲೇ ಕನ್ವರ್ಷನ್ ಮಾಡ್ಬೋದು. ಓಕೆ, ಸೊ ಇವಾಗ ಈಥೇನ್ C2H6, ಈ C2H6 ಅನ್ನ ನಾವೇನ್ ಮಾಡ್ಬೋದು, ಈಥೈಲ್ ಆಗಿ ಕನ್ವರ್ಟ್ ಮಾಡ್ಬೋದು, ಈಥೈಲ್ C2H5. ಓಕೆ, ಅದೇ ರೀತಿ propane is converted into propyl. Okay, C3H8. So this is converted into C3H7. So ಈ ರೀತಿ ನಾವು ಅಪ್ ಟು ಓಕೆ ನಂಬರ್ ಆಫ್ ಅಲ್ಕೈಲ್ ಗ್ರೂಪ್ ಅನ್ನ ನಾವು ಏನ್ ಮಾಡಬಹುದು, ಇಲ್ಲೇ ಫಾರ್ಮೇಶನ್ ಮಾಡಬಹುದು. ಓಕೆ, ಇವಾಗ ಅಲ್ಕೈಲ್ ಗ್ರೂಪ್ಸ್ ಅನ್ನ ಯೂಸ್ ಮಾಡಿಕೊಂಡು ಬೈ ಯೂಸಿಂಗ್ ದಿಸ್ ಅಲ್ಕೈಲ್ ಗ್ರೂಪ್ ವಿ ಕ್ಯಾನ್ ಈಸಿಲಿ ನಾಮೆನ್ಕ್ಲೇಚರ್ ದಿ ಆರ್ಗ್ಯಾನಿಕ್ ಕಾಂಪೌಂಡ್ ಬೈ ಯೂಸಿಂಗ್ IUPAC ಸಿಸ್ಟಮ್ ಅನ್ನ ಯೂಸ್ ಮಾಡಿಕೊಂಡು ನಾವು ಈಸಿಯಾಗಿ ನಾಮೆನ್ಕ್ಲೇಚರ್ ಮಾಡಬಹುದು. ಸೊ ಫ್ರೆಂಡ್ಸ್, IUPAC ಸಿಸ್ಟಮ್ ಅನ್ನ ನಾವು ಯೂಸ್ ಮಾಡ್ಬೇಕಂದ್ರೆ ರೂಲ್ಸ್ ಗೊತ್ತಿರ್ಬೇಕು. ಸೊ ನಾವ್ ಲೆಟ್ಸ್ ಡಿಸ್ಕಸ್ ಅಬೌಟ್ ದಿ ರೂಲ್ಸ್. ಎಸ್ ಫ್ರೆಂಡ್ಸ್, ಸೊ ನಾಮೆನ್ಕ್ಲೇಚರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಬೈ IUPAC ಸಿಸ್ಟಮ್. ಸೊ ಫ್ರೆಂಡ್ಸ್, IUPAC ಸಿಸ್ಟಮ್ ಅನ್ನ ಯೂಸ್ ಮಾಡಿಕೊಂಡು ನಾಮೆನ್ಕ್ಲೇಚರ್ ಮಾಡ್ಬೇಕಂದ್ರೆ ರೂಲ್ಸ್ ಯೂಸ್ ಮಾಡ್ತೀವಿ. ಸೊ ಹಿಯರ್ ಇಸ್ ದ ಫಸ್ಟ್ ರೂಲ್. The first step in the naming of organic compound is to select the longest continuous chain of carbon atom. Carbon atom is the longest possible chain ಅನ್ನು ನಾವೇ ಮಾಡಬೇಕು, ಅದನ್ನ ಸೆಲೆಕ್ಟ್ ಮಾಡಬೇಕು. So that is the first step. So which may or may not be horizontal. So ಇಲ್ಲೇ ನಾವು ಏನು ಲಾಂಗೆಸ್ಟ್ ಚೈನ್ ಅನ್ನ ಕನ್ಸಿಡರ್ ಮಾಡ್ತೀವಲ್ಲ, ಆ ಲಾಂಗೆಸ್ಟ್ ಚೈನ್ ಇಟ್ ಮೇ ಬಿ ಹಾರಿಜಾಂಟಲ್ ಆರ್ ಇಟ್ ಮೇ ನಾಟ್ ಬಿ ಹಾರಿಜಾಂಟಲ್. ಮೀನ್ಸ್ ಅದು ಸ್ಟ್ರೇಟ್ ಲೈನ್ ಆಗಿರ್ಬೋದು, ಸ್ಟ್ರೇಟ್ ಲೈನ್ ಒಳಗಿರ್ಬೋದು,
ಅಥವಾ ಇಟ್ ಮೇ ನಾಟ್ ಬಿ. ಓಕೆ, ಸೊ ಬಟ್ ಅದೇನಾಗಿರ್ಬೇಕು, ಅದೊಂದು ಲಾಂಗೆಸ್ಟ್ ಪಾಸಿಬಲ್ ಚೈನ್ ಆಗಿರ್ಬೇಕು. ಅದ್ರಾಗ ನಂಬರ್ ಆಫ್ ಕಾರ್ಬನ್ ಏನಿರ್ಬೇಕು ಇಲ್ಲಿ ಚೈನ್ ಒಳಗ ಜಾಸ್ತಿ ಇರಬೇಕು. ಓಕೆ, ಈ ಲಾಂಗೆಸ್ಟ್ ಪಾಸಿಬಲ್ ಕಾರ್ಬನ್ ಚೈನ್ ಅನ್ನ ನಾವು ಏನಾಗಿ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಇಟ್ ಈಸ್ ಕನ್ಸಿಡರ್ಡ್ ಆಸ್ ದಿ ಪೇರೆಂಟ್ ಚೈನ್. ಇಟ್ ಈಸ್ ಕನ್ಸಿಡರ್ಡ್ ಆಸ್ ದಿ ಪೇರೆಂಟ್ ಚೈನ್. ಪೇರೆಂಟ್ ಚೈನ್. ಸೊ ಈ ಪೇರೆಂಟ್ ಚೈನ್ ಅನ್ನ ನಾವು ಇದನ್ನ ಲಾಂಗೆಸ್ಟ್ ಪಾಸಿಬಲ್ ಚೈನ್ ಅನ್ನ ಪೇರೆಂಟ್ ಚೈನ್ ಆಗಿ ಕನ್ಸಿಡರ್ ಮಾಡ್ತೀವಿ ಫ್ರೆಂಡ್ಸ್. ಓಕೆ, ಸೊ ಹಿಯರ್ ಆಮೇಲೆ ಇದೇನ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ಸ್ ಇರ್ತಾವಲ್ರಿ, ಆಫ್ಟರ್ ದ್ಯಾಟ್ ಪೇರೆಂಟ್ ಚೈನ್ ಇವಾಗ ಕಾರ್ಬನ್ ಐಟಮ್ ಲಾಂಗೆಸ್ಟ್ ಪಾಸಿಬಲ್ ಚೈನ್ ಈಗ ಸೈಡ್ ಚೈನ್ಸ್ ಇರ್ತಾವಲ್ಲ, ಆ ಸೈಡ್ ಚೈನ್ ನಾವು ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಅಂತ ಹೇಳ್ತೀವಿ. ಆ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಅನ್ನ ಅಲ್ಕೈಲ್ ಫಾರ್ಮ್ ಒಳಗೆ ನಾವೇನ್ ಮಾಡ್ಬೇಕು, ಇಲ್ಲೇ ನಾಮಿನ್ಕ್ಲೇಚರ್ ಮಾಡ್ಬೇಕು ಅಲ್ಕೈಲ್ ಫಾರ್ಮ್ ಒಳಗೆ. ಓಕೆ, ಸೊ ಸಮ್ ಎಕ್ಸಾಂಪಲ್ಸ್ ಆರ್ ದೇ ಹಿಯರ್ ಇನ್ ದ ಫಸ್ಟ್ ಎಕ್ಸಾಂಪಲ್ ಒಳಗೆ ಅಬ್ಸರ್ವ್ ಮಾಡ್ರಿ, CH3 CH2 CH CH2 CH3. ಸೊ ಇಲ್ಲೇ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಏನದ CH3 ಅದು. ಇದನ್ನ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಅನ್ನು ನಾವು ಯಾಕೆ ತಗೊಂಡ್ವಿ, ಅಬ್ಸರ್ವ್ ಮಾಡಿರಿ. ಇವಾಗ ಲಾಂಗೆಸ್ಟ್ ಚೈನ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು ನಾವು. ಅದು ಸ್ಟ್ರೇಟ್ ಲೈನ್ ಇರ್ಬೋದು ಅಥವಾ ಇರ್ಲಿಕ್ಕಿಲ್ಲ. ಓಕೆ, ಸೊ ಕೌಂಟ್ ಮಾಡಿರುವ ಕಾರ್ಬನ್ 1 2 3 4 5. ಸೊ 5 ಚೈನ್ಸ್ ನನಗೆ ಏನಾಗುತ್ತೆ ಅಂದ್ರೆ ಒಂದು ಹಾರಿಜಾಂಟಲ್ ಲೈನ್ ಒಳಗದು, ಅಂದ್ರೆ ಸ್ಟ್ರೇಟ್ ಲೈನ್ ಅದು. ಸೊ ಇಲ್ಲಿ ಬ್ರಾಂಚ್ ಆಗಿದ್ದನ್ನು ಅಬ್ಸರ್ವ್ ಮಾಡ್ರಿ. ಇವಾಗ 1 2 3 4 1 2 3 4. ಇಟ್ ಮೀನ್ಸ್ ನಾ ಈ ಫಾರ್ಮ್ ದಾಗ ತಗೊಂಡ್ರೆ, ಓಕೆ, ಈ ಫಾರ್ಮ್ ದಾಗ ತಗೊಂಡ್ರೆ ನನಗ 4 ಕಾರ್ಬನ್ ಇದ್ದಂತ ಒಂದು ಚೈನ್ ಸಿಗತ್ತೆ. ಬಟ್ ನಾ ಸ್ಟ್ರೇಟ್ ಲೈನ್ ದಾಗ ಹೋದ್ರ ಹಾರಿಜಾಂಟಲ್ ಆಗಿ ಹೋದ್ವಿ ಅಂದ್ರೆ ಸೊ ಅಲ್ಲಿ ಎಷ್ಟು ಚೈನ್ ಅದಾರ, ಇಲ್ಲಿ 5 ಕಾರ್ಬನ್ ಚೈನ್ ಅದು. ಸೊ ಹಿಂಗಾಗಿ ಲಾಂಗೆಸ್ಟ್ ಪಾಸಿಬಲ್ ಚೈನ್ ಏನಾಗತ್ತೆ ಇವಾಗ ಸ್ಟ್ರೇಟ್ ಲೈನ್ ಅಂದ್ರೆ ಹಾರಿಜಾಂಟಲ್ ಫಾರ್ಮ್ ದಾಗ ಇದ್ದಿದ್ದು ಲಾಂಗೆಸ್ಟ್ ಪಾಸಿಬಲ್ ಚೈನ್. ಸೊ ದಿಸ್ ಲಾಂಗೆಸ್ಟ್ ಚೈನ್ is known as the parent chain. this substituent group ಇಲ್ಲಿ ಇವಾಗ ಸೈಡ್ ಚೈನ್ ಅದ ನೋಡ್ರಿ, ಇದಕ್ಕೆ ನಾವು ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಅಂತ ಹೆಸರು ಕೊಡ್ತೀವಿ. ಸೊ ದಿಸ್ ಒನ್ ಇಸ್ ದಿ ಸಬ್ಸ್ಟಿಟ್ಯೂಯೆಂಟ್ and this one is the parent chain. Now in this example number of carbon 1 2 3 4 5 6. Okay, so next ಇವಾಗ 1 2 3 4 5 6 7 L shape ಒಳಗೆ ಹೋದ್ರೆ ನಮಗೆ 7 ಕಾರ್ಬನ್ ಚೈನ್ ಸಿಗುತ್ತೆ. 7 ಕಾರ್ಬನ್ ಚೈನ್. ಓಕೆ, ಸೊ ಲಾಂಗೆಸ್ಟ್ ಪಾಸಿಬಲ್ ಚೈನ್ ಏನಾಗುತ್ತೆ ಅಂದ್ರೆ 7 ಇದ್ದಿದ್ದಾಗ. ಓಕೆ, ನಾವು ದಿಸ್ ಚೈನ್ ಇಸ್ ಕನ್ಸಿಡರ್ಡ್ ಲೈಕ್ ದಿಸ್. ಸೊ ನೋಡ್ರಿ, ಇದು ಸ್ಟ್ರೇಟ್ ಲೈನ್ ಒಳಗಿಲ್ಲ. ಓಕೆ, ಇನ್ನು ಇಲ್ಲೇನ್ ಸೈಡ್ ಚೈನ್ಸ್ ಅದಾವಲ್ರಿ, ಇವುಗಳನ್ನ ನಾವು ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ಸ್ ಅಂತ ಏನ್ ಮಾಡ್ಬೋದು, ಕನ್ಸಿಡರ್ ಮಾಡ್ಬೋದು. ಓಕೆ, ಅದು ಸ್ಟ್ರೇಟ್ ಲೈನ್ ಒಳಗಿಲ್ಲ. ಇಟ್ ಮೀನ್ಸ್ ಇಟ್ ಇಸ್ ನಾಟ್ ಇನ್ ಹಾರಿಜಾಂಟಲ್ ವೇ. ಓಕೆ, ನಾವು ಇನ್ ದಿಸ್ ಎಕ್ಸಾಂಪಲ್ 1 2 3 4 5 6 ಚೈನ್ 6 ಕಾರ್ಬನ್ ಐಟಮ್ ಅದು ಒಂದು ಚೈನ್ ಅದು. ನೆಕ್ಸ್ಟ್ 1 2 3 4 5 6 ಅಗೇನ್ 6. ಓಕೆ, ನಾವು 1 2 3 4 5 6 7 ಮೆಂಬರ್ಸ್ ಮೀನ್ಸ್ 7 ಕಾರ್ಬನ್ ಇದ್ದಂತ ಒಂದು ಚೈನ್ ಸಿಕ್ಕಿದೆ. ಸೊ ಇವಾಗ ಇಲ್ಲಿ ಇವು ಎರಡಕ್ಕೂ ಕಂಪೇರ್ ಮಾಡಿದ್ವಿ ಅಂದ್ರೆ ನಾವು, ಓಕೆ, ಇವೆರಡಕ್ಕೂ ಕಂಪೇರ್ ಮಾಡಿದ್ರ 7 1 ಇಸ್ ದಿ ಲಾಂಗೆಸ್ಟ್ ನಂಬರ್. ಓಕೆ, ಸೊ that's why ಇದು zigzag ಫಾರ್ಮ್ ಒಳಗೆ ಬರುತ್ತೆ ನೋಡ್ರಿ ಇದು. ಓಕೆ, zigzag ಫಾರ್ಮ್ ಒಳಗೆ ಬರ್ತದ. ಸೊ zigzag ಫಾರ್ಮ್ ಬಂದಿದ್ದಾನ, ಇವಾಗ ಏನು ಮಾಡೋಣ ನಾವು, ಚೈನ್ ಲಾಂಗೆಸ್ಟ್ ಚೈನ್ ಅಂತ ಕನ್ಸಿಡರ್ ಮಾಡೋಣ. ಓಕೆ, so this one is the longest possible chain. Okay, zigzag form dagada. So this one is the longest possible chain. So ಈ ರೀತಿ ನಾವು ಲಾಂಗೆಸ್ಟ್ ಪಾಸಿಬಲ್ ಚೈನ್ ಅನ್ನು ನಾವೇನ್ ಮಾಡಬಹುದು, ಇಲ್ಲೇ ಐಡೆಂಟಿಫೈ ಮಾಡಬಹುದು. ಈ ಲಾಂಗೆಸ್ಟ್ ಚೈನ್ ನಾವೇನಂತ ಹೆಸರು ಕೊಡ್ತೀವಿ, ಇಟ್ ಈಸ್ ನೇಮ್ಡ್ ಆಸ್ ದಿ ಪೇರೆಂಟ್ ಚೈನ್ ಅಂಡ್ ಸೈಡ್ ಚೈನ್ಸ್ ಆರ್ known as the substituent groups. Okay friends, so this is the first rule. Okay, now let's discuss about the second rule. Yes friends, now the second rule, the carbon atoms of the longest continuous chain are numbered by Arabic numerals from one end to other. So ile longest possible continuous chain ಏನದ ನೋಡ್ರಿ, ಅದನ್ನ ನಾವು one end ಲಿಂತ್ರ ಮತ್ತೊಂದು ಎಂಡಿಗೆ ನಂಬರಿಂಗ್ ಮಾಡಬೇಕು. But condition of the, okay, the numbering is done in such a way that the substituent group gets the lowest possible number. ಇವಾಗ ಒಂದು ಯಾವುದೇ ಒಂದು ಲಾಂಗೆಸ್ಟ್ ಚೈನ್ ಅನ್ನ ನಂಬರಿಂಗ್ ಮಾಡ್ಬೇಕಂದ್ರೆ ನಾವು, ಓಕೆ, ಒನ್ ಎಂಡ್ ಲಿಂತ್ರ ಮತ್ತೊಂದು ಎಂಡಿಗೆ ನಂಬರಿಂಗ್ ಮಾಡಬೇಕಾದ್ರೆ ನಾವು ಏನ್ ಲಕ್ಷ್ಯ ಕೊಡ್ಬೇಕಂದ್ರ ಅದಕ್ಕೇನು ಸೈಡ್ ಚೈನ್ ಇರುತ್ತಲ್ರಿ, ಮೀನ್ಸ್ ದಟ್ ಈಸ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್
that substituent group gets the lowest possible number. Lowest possible number ಇರಬೇಕು ಅದಕ್ಕೆ. Okay, either you numbered it from left side to right side or right side to left side. Okay, but the substituent group gets the least number. So ಇವಾಗ ನಂಬರಿಂಗ್ ಯಾಕೆ ಮಾಡಬೇಕು? ಈ ನಂಬರಿಂಗ್ ಮಾಡೋದ್ರಿಂದ ನಮಗೆ ಎರಡು ಪಾಯಿಂಟ್ ಗೊತ್ತಾಗ್ತಾವೆ. ಫಸ್ಟ್ ಒನ್ ಏನಪ್ಪ ಅಂದ್ರೆ, ಸೊ ಲಾಂಗೆಸ್ಟ್ ಪಾಸಿಬಲ್ ಚೈನ್ ನಂಬರಿಂಗ್ ಮಾಡೋದ್ರಿಂದ ನಮಗೆ ಪೇರೆಂಟ್ ನೇಮ್ ಗೊತ್ತಾಗತ್ತೆ. ಓಕೆ, ಪೇರೆಂಟ್ ಆಲ್ಕೇನ್ ನೇಮ್ ನಾವೇ ಮಾಡ್ಬೋದು, ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಇನ್ನು ಸೆಕೆಂಡ್ ಒನ್ ಏನದ ಅಂದ್ರೆ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಪೊಸಿಷನ್ ಏನಾಗತ್ರಿ, ಈಸಿಯಾಗಿ ನಾವೇ ಮಾಡ್ಬೋದು, ಐಡೆಂಟಿಫೈ ಮಾಡ್ಬೋದು. ಸೊ ಸಮ್ ಎಕ್ಸಾಂಪಲ್ಸ್ ಆರ್ ದೇ. ಸಪೋಸ್ ಎಕ್ಸಾಂಪಲ್ ಅನ್ನು ಅಬ್ಸರ್ವ್ ಮಾಡಿದ್ರೆ, ಫಸ್ಟ್ ಒನ್ ನಂಬರಿಂಗ್ ಮಾಡ್ರಿ. ನಂಬರಿಂಗ್ ಮಾಡಿ ಲಾಂಗೆಸ್ಟ್ ಪಾಸಿಬಲ್ ಚೈನ್ ಅನ್ನ ಐಡೆಂಟಿಫೈ ಮಾಡಬೇಕು. ಸೊ 1 2 3 4 5 6 6 ಮೆಂಬರ್ ಕಾರ್ಬನ್ ರಿಂಗ್ ಅದ. ಸೊ ಇನ್ನೊಂದು ನೋಡ್ರಿ, ಇವಾಗ 1 2 3 4 5 6. ಸೊ ಎಲ್ ಶೇಪ್ ಒಳಗೆ ಹೋದ್ರು ಕೂಡ ನಮ್ಗೆ ಏನಾಗುತ್ತೆ, 6 ನಂಬರ್ ಸಿಗುತ್ತೆ. ಸೊ ಬೆಟರ್ ಯು ಗೋ ಟು ಹಾರಿಜಾಂಟಲ್. ಓಕೆ, ಸೊ 1 2 3 4 5 6. ಸೊ 6 ಇಟ್ ಮೀನ್ಸ್ ಪೇರೆಂಟ್ ಚೈನ್ ಏನಾಗುತ್ತೆ, ಹೆಕ್ಸೇನ್ ಆಗುತ್ತೆ. ಓಕೆ, ಕಾರ್ಬನ್ ಕಾರ್ಬನ್ ಹ್ಯಾವಿಂಗ್ ಸಿಂಗಲ್ ಬಾಂಡ್. ಓಕೆ, ದಟ್ಸ್ ವೈ ಹೆಕ್ಸೇನ್. ಇನ್ನ ಯಾವ್ಯಾವ ಪೊಸಿಷನ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಅದ ಅದನ್ನ ಒಂದ್ ಏನ್ ಮಾಡ್ರಿ, ಐಡೆಂಟಿಫೈ ಮಾಡ್ರಿ. ಓಕೆ, ಫಾರ್ ಎಕ್ಸಾಂಪಲ್ ಯಾವ ಸೆಕೆಂಡ್ ಪೊಸಿಷನ್ ಒಳಗೆ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಅದ, ಥರ್ಡ್ ಪೊಸಿಷನ್ ಒಳಗೆ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಅದಾವ, ಆಮೇಲೆ ಫಿಫ್ತ್ ಪೊಸಿಷನ್ ಒಳಗೆ ಏನದರಿ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಅದ. ಓಕೆ, ಸೊ ಎಲ್ಲಾ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಏನದಾವ ಇಲ್ಲೇ ಸೇಮ್ ಅದಾವ. ಸೇಮ್ ಅದಾವ ಅಂದ್ರೆ ಮತ್ತೆ ಅದನ್ನ ನಾವು ಎಷ್ಟು ಅದಾವ ನೋಡ್ರಿ ಅಷ್ಟು ಪ್ರಿಫಿಕ್ಸ್ ಅನ್ನ ಯೂಸ್ ಮಾಡಬೇಕು. ಸೊ ಹಿಯರ್ 2, 3, 5. 2, 3, 5. ಎಷ್ಟು ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಅದಾವ ಇಲ್ಲಿ, 3 ಅದಾವ. 3 ಇದ್ರ ಟ್ರೈ. ಯಾವ್ದು ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್, ಮಿಥೈಲ್ ಗ್ರೂಪ್. ಟ್ರೈಮಿಥೈಲ್. ಪೇರೆಂಟ್ ನೇಮ್ ಏನಾಗುತ್ತೆ ನೋಡ್ರಿ, ಇದು 1 2 3 4 5 6 ಕಾರ್ಬನ್ ಅದಲ್ಲ. ಸೊ ಹೆಕ್ಸೇನ್. ಸೊ ಬಿಕಾಸ್ AN ಸಫಿಕ್ಸ್ ಯಾಕೆ ಬರುತ್ತಾ, ಕಾರ್ಬನ್ ಕಾರ್ಬನ್ ಹ್ಯಾವಿಂಗ್ ಸಿಂಗಲ್ ಬಾಂಡ್. ಸೊ ಈ ರೀತಿ ನಾವೇ ಮಾಡ್ಬೋದು ಅಂದ್ರೆ ಲಾಂಗೆಸ್ಟ್ ಚೈನ್ ನಂಬರಿಂಗ್ ಮಾಡೋದ್ರಿಂದ ಪೇರೆಂಟ್ ನೇಮ್ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಮತ್ತು ಪೊಸಿಷನ್ ಅನ್ನು ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಪೊಸಿಷನ್ಸ್ ಅನ್ನು ನಾವೇ ಮಾಡ್ಬೋದು, ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ನಾವು ದ ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್. ಸೊ ಹಿಯರ್ ಸೆಕೆಂಡ್ ಎಕ್ಸಾಂಪಲ್ ಒಳಗೆ ನಂಬರಿಂಗ್ ಮಾಡಿ ಲಾಂಗೆಸ್ಟ್ ಚೈನ್ ಅನ್ನು ಐಡೆಂಟಿಫೈ ಮಾಡ್ರಿ ಫಸ್ಟ್. ಓಕೆ, ನಾವು ಇವಾಗ ನಾವೇ ಮಾಡೋಣ ಅಂದ್ರೆ ಲೆಫ್ಟ್ ಟು ರೈಟ್ ನಾವೇ ಮಾಡಿ ಇವಾಗ ನಂಬರಿಂಗ್ ಮಾಡ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ 1 2 3 4 5. ಓಕೆ, ಸೊ ಲೆಫ್ಟ್ ಟು ರೈಟ್ ನಾವು ನಂಬರಿಂಗ್ ಮಾಡಿದ್ವಿ ಅಂದ್ರೆ ದ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಗೆಟ್ ದಿ ಫೋರ್ತ್ ಪ್ಲೇಸ್. ಅದಕ್ಕೆ ಏನಾಗುತ್ತೆ, ನಂಬರ್ 4 ಬರುತ್ತೆ. ಅದೇ ಇವಾಗ ರೈಟ್ ಟು ಲೆಫ್ಟ್ ಮಾಡ್ರಿ. ಓಕೆ, ರೈಟ್ ಟು ಲೆಫ್ಟ್ ನಂಬರಿಂಗ್ ಮಾಡೋಣ. 1 2 3 4 5. ರೈಟ್ ಟು ಲೆಫ್ಟ್ ನಾವು ನಂಬರಿಂಗ್ ಮಾಡಿದ್ವಿ ಅಂದ್ರೆ ಸೊ ದ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಗೆಟ್ಸ್ ದಿ ಸೆಕೆಂಡ್ ಪೊಸಿಷನ್. ಇಟ್ ಮೀನ್ಸ್ ನಾವು ರೂಲ್ಸ್ ಏನ್ ಹೇಳ್ತೀವಿ, ಇವಾಗ ರೂಲ್ ಏನದ ಇಲ್ಲ, ದ ನಂಬರಿಂಗ್ ಈಸ್ ಡನ್ ಇನ್ ಸಚ್ ಎ ವೇ ದ್ಯಾಟ್ ದ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಗೆಟ್ಸ್ ದಿ ಲೋವೆಸ್ಟ್ ಪಾಸಿಬಲ್ ನಂಬರ್. ಸೊ ಹಿಂಗಾಗಿ ಏನ್ ಮಾಡ್ಬೇಕಂದ್ರೆ ಇವಾಗ ಪೇರೆಂಟ್ ಚೈನ್ ಅಂತೂ ಸೇಮ್ ಅದ, ಲೆಫ್ಟ್ ಟು ರೈಟ್ ಹೋರಿ ಅಥವಾ ರೈಟ್ ಟು ಲೆಫ್ಟಿಗೆ ಬರ್ರಿ, ಪೇರೆಂಟ್ ಚೈನ್ ಈಸ್ ಸೇಮ್. ಓಕೆ, 5 ಅದ, 5 ಮೆಂಬರ್ ಕಾರ್ಬನ್ ಅದ. ಓಕೆ, 5 ಚೈನ್ ಕಾರ್ಬನ್ ಇದ್ದಂತ ಆಟಮ್ಸ್ ಚೈನ್ ಅದ. ಸೊ ಇವಾಗ ನೀವು ಲೆಫ್ಟ್ ಟು ರೈಟ್ ಹೋರಿ ಅಥವಾ ರೈಟ್ ಟು ಲೆಫ್ಟ್ ಬರ್ರಿ, ಪೇರೆಂಟ್ ಚೈನ್ ಒಳಗೆ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಬರೋದಿಲ್ಲ. ಬಟ್ ಸಬ್ಸ್ಟಿಟ್ಯೂಯೆಂಟ್ ಪೊಸಿಷನ್ ಏನಾಗತ್ತೆ, ಚೇಂಜ್ ಆಗತ್ತೆ. ಸೊ ಯಾವುದು ಲೋವೆಸ್ಟ್ ಬರುತ್ತಲ್ಲ, ಯಾವ ಸೈಡ್ ಇಂದ ಲೋವೆಸ್ಟ್ ಬರುತ್ತಾ ಅದನ್ನ ಐಡೆಂಟಿಫೈ ಮಾಡಿ. ಓಕೆ, ಸೊ ಇಲ್ಲೇ ನಾವು ರೈಟ್ ಟು ಲೆಫ್ಟ್ ಬಂದಾಗ ನಮ್ಗೆ ಏನಾಗುತ್ತೆ, ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ಗೆ ಲೋವೆಸ್ಟ್ ನಂಬರ್ ಬರುತ್ತಾ. ಸೊ ಅದನ್ನ ಕನ್ಸಿಡರ್ ಮಾಡೋಣ. ಸೊ ಹಿಯರ್ ದ ನೇಮ್ ಆಫ್ ದಿಸ್ ಕಾಂಪೌಂಡ್ ಈಸ್ 2-methyl. 2 indicates the position of the substituent group. And parent chain ಏನಾಗುತ್ತೆ ನೋಡ್ರಿ, ಇವಾಗ 5 ಕಾರ್ಬನ್ ಅದಾವ. ನಂಬರ್ ಆಫ್ ಕಾರ್ಬನ್, ಟೋಟಲ್ ನಂಬರ್ ಆಫ್ ಕಾರ್ಬನ್ is 5. ಓಕೆ, pentane, ಕಾರ್ಬನ್ ಕಾರ್ಬನ್ ಹ್ಯಾವಿಂಗ್ ಸಿಂಗಲ್ ಬಾಂಡ್. ಓಕೆ, ಸೊ 2-methyl pentane. ಸೊ ದಿಸ್ ಈಸ್ ದಿ ನೇಮ್ ಆಫ್ ದಿ ಕಂಪೌಂಡ್. ಓಕೆ, ಇದು ಕಂಪೌಂಡ್ ನೇಮ್. ಇನ್ನು ಸಪೋಸ್ ನಾವು ಮತ್ತೊಂದು ಎಕ್ಸಾಂಪಲ್ ಅನ್ನ ಚೆಕ್ ಮಾಡಿದ್ರ, ಓಕೆ, if you consider another example, suppose you have the example like this: CH3, CH2, CH2,
CH, Br, CH2, CH3. ಸೊ ಈ ರೀತಿ ಇದ್ದಾಗ ಅಬ್ಸರ್ವ್ ಮಾಡ್ರಿ 1 2 3 4 5 6. ಓಕೆ, ನಂಬರ್ ಆಫ್ ಕಾರ್ಬನ್ ಎಷ್ಟು ಅದಾವ ಇಲ್ಲಿ 6 ಅದಾವ. ಅಂದ್ರೆ ಪೇರೆಂಟ್ ಚೈನ್ ಏನಾಗುತ್ತೆ 6 ಆಗುತ್ತೆ. ಇವಾಗ ಈ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಏನದ ನೋಡ್ರಿ, ಇದು ಫಂಕ್ಷನಲ್ ಗ್ರೂಪ್ ಅದ. ಓಕೆ, ಇಟ್ ಮೀನ್ಸ್ ಬ್ರೋಮಿನ್ ಆಕ್ಟ್ ಆಸ್ ದಿ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್. ಓಕೆ, ಸೊ ಇವಾಗ ಈ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪಿಗೆ ಏನಾಗಬೇಕಂದ್ರೆ ಲೋವೆಸ್ಟ್ ಪಾಸಿಬಲ್ ನಂಬರ್ ಬರಬೇಕು. ಓಕೆ, ಇವಾಗ ನಾವು ನಂಬರಿಂಗ್ ಎರಡು ಕಡೆಯಿಂದ ಚೆಕ್ ಮಾಡೋಣ, ಫ್ರಮ್ ಲೆಫ್ಟ್ ಟು ರೈಟ್ ಅಂಡ್ ರೈಟ್ ಟು ಲೆಫ್ಟ್. ಓಕೆ, ಸೊ 1 2 3 4 5 6. ಸೊ ಲಾಂಗೆಸ್ಟ್ ಚೈನ್ ಇಸ್ 6. ಆಮೇಲೆ ಫೋರ್ತ್ ಪೊಸಿಷನ್ ಏನು ಬರತೈತಿ, ಇವಾಗ ಬ್ರೋಮಿನ್ ಬರತೈತಿ. ಓಕೆ, ಲೆಫ್ಟ್ ಟು ರೈಟ್ ಮಾಡಿದ್ವಿ. ಇನ್ನು ರೈಟ್ ಟು ಲೆಫ್ಟ್ ನೋಡ್ರಿ 1 2 3 4 5 6. ಓಕೆ, ರೈಟ್ ಟು ಲೆಫ್ಟ್ ಹೋದ್ವಿ ಅಂದ್ರೆ ಈ ಬ್ರೋಮಿನ್ಗೆ ಏನದ ನೋಡ್ರಿ ಇವಾಗ ಲೋವೆಸ್ಟ್ ನಂಬರ್ ಬರುತ್ತೆ. ಸೊ ದ್ಯಾಟ್ಸ್ ವೈ ನಂಬರ್ ಇಟ್ ಫ್ರಮ್ ಲೆಫ್ಟ್ ಟು ರೈಟ್ ಟು ಲೆಫ್ಟ್. ಸೊ ಇದಕ್ಕೆ 1 2 3 4 5 6. ಸೊ ಪೇರೆಂಟ್ ಚೈನ್ ಆಗಲೇ ಲೆಫ್ಟ್ ಟು ರೈಟ್ ಮಾಡಿದ್ರು ಸೇಮ್ ನಂಬರ್ ಇತ್ತು, ರೈಟ್ ಟು ಲೆಫ್ಟ್ ಮಾಡಿದ್ರು ನಂಬರ್ ಸೇಮ್ ಅದ. ಓಕೆ, ಬಟ್ ಪೊಸಿಷನ್ ಆಫ್ ದಿ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಏನಾಗತ್ತೆ ಇವಾಗ ಚೇಂಜ್ ಆಗತ್ತೆ. ಸೊ ಥರ್ಡ್ ಪೊಸಿಷನ್ಗೆ ಏನದ ಅಂದ್ರೆ ಬ್ರೋಮಿನ್ ಅದ. ದೆನ್ ನೇಮ್ ಆಫ್ ದಿಸ್ ಕಂಪೌಂಡ್ ಈಸ್ 3-bromo. ಪೇರೆಂಟ್ ನೇಮ್ ಏನಾಗುತ್ತೆ ಇಲ್ಲಿ ಹೆಕ್ಸೇನ್. 3-bromo ಹೆಕ್ಸೇನ್. ಸೊ ಈ ರೀತಿ ನಾವು IUPAC ಸಿಸ್ಟಮ್ ಅನ್ನು ಯೂಸ್ ಮಾಡಿಕೊಂಡು ಕಂಪೌಂಡ್ ನೇಮಿಂಗ್ ಮಾಡ್ಬೋದು. ಸೆಕೆಂಡ್ ರೂಲು ಬಹಳ ಇಂಪಾರ್ಟೆಂಟ್. ಸೆಕೆಂಡ್ ರೂಲ್ ಇಂದ ನಮ್ಗೆ ಏನು ಗೊತ್ತಾಗ್ಬಿಡುತ್ತೆ, ನೇಮಿಂಗ್ ಗೊತ್ತಾಗ್ಬಿಡುತ್ತೆ. ಓಕೆ, ಸೊ ದಿಸ್ ಈಸ್ ದಿ ಸೆಕೆಂಡ್ ರೂಲ್. ನೌ ಲೆಟ್ಸ್ ಡಿಸ್ಕಸ್ ಅಬೌಟ್ ದಿ ಥರ್ಡ್ ರೂಲ್. Yes friends, now the third rule, if the different alkyl groups are present, they are listed in alphabetical order. So friends, ಯಾವುದೋ ಒಂದು ಆರ್ಗ್ಯಾನಿಕ್ ಕಂಪೌಂಡ್ ಒಳಗ ಡಿಫ್ರೆಂಟ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ಸ್ ಅದಾವ, ಮೀನ್ಸ್ ಡಿಫ್ರೆಂಟ್ ಸೈಡ್ ಚೈನ್ಸ್ ಅದಾವ. ಸೊ ಅವಾಗ ನಾವು ನೇಮಿಂಗ್ ಮಾಡಬೇಕಾದ್ರೆ ಅಲ್ಫಾಬೆಟಿಕಲ್ ಆರ್ಡರ್ ಅನ್ನ ನಾವು ಏನ್ ಮಾಡ್ಬೇಕ್ರಿ, ಫಾಲೋ ಮಾಡ್ಬೇಕು. ಅಲ್ಫಾಬೆಟಿಕಲ್ ಆರ್ಡರ್ ಒಳಗ ಯಾವುದು ಫಸ್ಟ್ ಲೆಟರ್ ಬರುತ್ತೆ ಅದನ್ನ ನಾವೇನ್ ಮಾಡ್ಬೇಕ್ರಿ, that substituent group gets the least number. So example, so here substituent group ಅನ್ನು ಅಬ್ಸರ್ವ್ ಮಾಡ್ರಿ, ಲಾಂಗೆಸ್ಟ್ ಚೈನ್ ಆಮೇಲೆ ಚೆಕ್ ಮಾಡೋಣ ಅಂತ. ಓಕೆ, substituent group on Cl ಅದ, ಮೀನ್ಸ್ ಕ್ಲೋರಿನ್, ಇನ್ನೊಂದೇನದ ಬ್ರೋಮಿನ್ ಅದ. ಸೊ ಹಿಯರ್ ಅಲ್ಫಾಬೆಟಿಕಲಿ ಆರ್ಡರ್ ದಾಗ ಹೋದ್ವಿ ಅಂದ್ರ ಸೊ ಬ್ರೋಮಿನ್ ಫಸ್ಟ್ ಬರುತ್ತೆ, ಆಫ್ಟರ್ ದಟ್ ಏನಾಗತ್ತ ಕ್ಲೋರಿನ್. ಓಕೆ, ಬಿ ಫಸ್ಟ್ ಬರ್ತ್ರಿ, ಸಿ ನೆಕ್ಸ್ಟ್ ಬರುತ್ತೆ. ಓಕೆ, ಸೊ ಇವಾಗ ಹಂಗಂದ್ರ ನಾವು ಬ್ರೋಮಿನ್ ಏನ್ ಮಾಡ್ಬೇಕು, ಫಸ್ಟ್ ಇವಾಗ ಫೋಕಸ್ ಮಾಡ್ಬೇಕು. ಸೊ ದಿಸ್ ಬ್ರೋಮಿನ್ ಗೆಟ್ಸ್ ದಿ ಲೀಸ್ಟ್ ನಂಬರ್. ಸೊ ಹಿಂಗಾಗಿ ಇವಾಗ ನಂಬರಿಂಗ್ ಮಾಡಬೇಕಾದ್ರ ಬ್ರೋಮಿನ್ ಏನ್ ಕೊಡ್ರಿ, ಲೀಸ್ಟ್ ನಂಬರ್ ಅನ್ನು ಕೊಡ್ರಿ. ಸೊ ದಟ್ಸ್ ವೈ ನಂಬರ್ ಇಟ್ ಫ್ರಮ್ ರೈಟ್ ಟು ಲೆಫ್ಟ್. ಓಕೆ, ಸೊ ಹಿಯರ್ 1 2 3 4 5 6. ಸೊ 1 to 6 ನಾವೇನದೀವಿ ಇವಾಗ ಅಂದ್ರ ನಮಗ ಪೇರೆಂಟ್ ಚೈನ್ ನಂಬರಿಂಗ್ ಮಾಡಿದ್ದದ. ಸೊ ಪೇರೆಂಟ್ ಚೈನ್ ನಮಗ 6 ಮೆಂಬರ್ ಮೀನ್ಸ್ ದಟ್ ಈಸ್ ಹೆಕ್ಸೇನ್ ಸಿಗತ್ತ. ಓಕೆ, ಇವಾಗ ನೇಮಿಂಗ್ ಮಾಡೋದನ್ನ ಇವಾಗ ಪೊಸಿಷನ್ಸ್ ಅನ್ನ ಯೂಸ್ ಮಾಡ್ಕೊಡ್ರಿ. ಓಕೆ, ಸೊ ಸೆಕೆಂಡ್ ಪೊಸಿಷನ್ ಒಳಗೆ ಏನದ ಬ್ರೋಮಿನ್ ಅದ, ದಟ್ ಈಸ್ 2-bromo. ಓಕೆ, ನೆಕ್ಸ್ಟ್ ಆಫ್ಟರ್ ದಟ್ ಥರ್ಡ್ ಪೊಸಿಷನ್ ಒಳಗೆ ಏನದ, ಫೋರ್ತ್ ಪೊಸಿಷನ್ ಒಳಗೆ ಏನದ ರೀ, ಕ್ಲೋರಿನ್ 4-chloro. ಇನ್ನ ಲಾಂಗೆಸ್ಟ್ ಚೈನ್ ಯಾವ್ದದ, ಪೇರೆಂಟ್ ಚೈನ್ ಯಾವ್ದಾಗತ್ತ 6 ಮೆಂಬರ್ ಚೈನ್ ಅದ. ಓಕೆ, 6 ಮೆಂಬರ್ ಚೈನ್ ಅದ ಅಂದ್ರೆ ಹೆಕ್ಸೇನ್. ಓಕೆ, ಹಿಯರ್ ಕಾರ್ಬನ್ having single bond, so that's why ANE suffix ಬರತೈತಿ. ಹೌದಾ? So this is the name of compound, 2-bromo 4-chlorohexane, name of this compound. Now this one ಇವಾಗ ಇಲ್ಲಿ ಅಬ್ಸರ್ವ್ ಮಾಡಿದ್ರ ಒಂದ್ ಕಡೆ CH3 ಅದ, ಸೆಕೆಂಡ್ ಎಕ್ಸಾಂಪಲ್ one CH3 ಅದ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಅಂಡ್ ಸೆಕೆಂಡ್ ಒನ್ ಇಸ್ ದಿ ಕ್ಲೋರಿನ್ ಅದ. ಸೊ ಈ CH3 ಗ್ರೂಪ್ ಅನ್ನ ನಾವು ಮಿಥೈಲ್ ಅಂತ ಹೆಸರು ಕೊಡ್ತೀವಿ, ಇನ್ನ ಕ್ಲೋರಿನ್ ಅದ. ಸೊ ಇವು ಎರಡು ಒಳಗೆ ಕಂಪೇರ್ ಮಾಡಿದ್ರ ಸೊ ಹಿಯರ್ ದ ಕ್ಲೋರಿನ್ ಇಸ್ ಗೆಟ್ ದಿ ಲೀಸ್ಟ್ ನಂಬರ್ ಬಿಕಾಸ್ ಕ್ಲೋರಿನ್ ಫಸ್ಟ್ ಬರುತ್ತೆ, ಅಲ್ಫಾಬೆಟಿಕಲ್ ಆರ್ಡರ್ ನಾವು ಓದಿವಿ ಅಂದ್ರ ಸಿ ಫಸ್ಟ್ ಬರುತ್ತೆ, ಆಮೇಲೆ ಎಂ ಬರುತ್ತೆ. ಸೊ ಹಿಂಗಾಗಿ ದಿಸ್ ಕ್ಲೋರಿನ್ ಗೆಟ್ಸ್ ದಿ ಲೋವೆಸ್ಟ್ ನಂಬರ್, ಲೋವೆಸ್ಟ್ ಪಾಸಿಬಲ್ ನಂಬರ್ ಕ್ಲೋರಿನ್ ಬರ್ಬೇಕು. ಓಕೆ, ಸೊ ಹಿಂಗಾಗಿ ಇದಕ್ಕೂ ಕೂಡ ನಾವೇನ್ ಮಾಡೋಣ ಅಂದ್ರೆ ಇವಾಗ ರೈಟ್ ಲಿಂತ್ರ ಲೆಫ್ಟ್ ಗೆ ನಾಮೆನ್ಕ್ಲೇಚರ್ ಮಾಡೋಣ. ಸೊ 1 2 3 4 5 6. ಇಲ್ಲಿ ಕೂಡ ಪೇರೆಂಟ್ ಚೈನ್ ಏನದ ಇವಾಗ 6 ಕಾರ್ಬನ್ ಚೈನ್ ಇದ್ದದ, ಇಟ್ ಮೀನ್ಸ್ ಹೆಕ್ಸೇನ್ ಆಗುತ್ತೆ. ಓಕೆ, ಸೊ ಕಾರ್ಬನ್ ಟೋಟಲ್ ನಂಬರ್ ಆಫ್ ಕಾರ್ಬನ್ 6 ಅದ,
So carbon carbon having single bond, hexane. So parent chain is hexane. In a substituent group ಅನ್ನು ಅಬ್ಸರ್ವ್ ಮಾಡ್ರಿ. ಯಾವ ಪೊಸಿಷನ್ ಅಕ್ಕ ಯಾವುದು ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಅದ ಅದನ್ನ ನಾವೇ ಮಾಡ್ಬೇಕು ಇವಾಗ ನಾಮೆನ್ಕ್ಲೇಚರ್ ಮಾಡೋಣ. ಓಕೆ, ಸೊ ಹಿಯರ್ ಸೆಕೆಂಡ್ ಪೊಸಿಷನ್ ಒಳಗೆ ಏನದ ರೀ 2 ಕ್ಲೋರೋ. ಫೋರ್ತ್ ಪೊಸಿಷನ್ ಒಳಗೆ ಏನದ ಮೀಥೇನ್ ಅದ, ಮಿಥೈಲ್ 2 ಕ್ಲೋರೋ ಮಿಥೈಲ್. So fourth position ಒಳಗ methyl group ಅದ, methyl hexane. Parent name is hexane. So this is the name of the compound. And now this one. So here the substituent group is one is CS3 and another one is C2H5. So C2H5 ಅನ್ನು ನಾವು ಅಬ್ಸರ್ವ್ ಮಾಡಿದ್ರ ಇವೆರಡು ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಏನದ ಇವಾಗ ಡಿಫರೆಂಟ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಅದಾವ. ಸೊ ಡಿಫರೆಂಟ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಇತ್ತಂದ್ರೆ ನಾವೇನ್ ಮಾಡಬೇಕು ಅಲ್ಫಾಬೆಟಿಕಲ್ ಆರ್ಡರ್ ಹೋಗ್ಬೇಕು. ಸೊ here one is methyl group, another one is ethyl group. So E first one, right? After that M. So that's why ethyl group gets the lowest number. Ethyl group is lowest number ಅನ್ನು ಕೊಡುವಂಗೆ ಮಾಡ್ರಿ, ಇವಾಗ ನಂಬರಿಂಗ್ ಮಾಡ್ರಿ. So ಇವಾಗ right to left ಹೋದೆ ಅಂದ್ರೆ ethyl gets the largest number. So that's why left to right bar ನಂಬರಿಂಗ್ ಮಾಡೋದು ಇವಾಗ left to right. So 1 2 3 4 5 6. Once again hexane is the parent chain. Okay, hexane ಏನದ parent chain ಅದ ಮತ್ತು so second position ಒಳಗ ethyl ಅದ. So that's why 2 ethyl 4 methyl hexane. So friends, this is the nomenclature of organic compound by using IUPAC system. Okay, so this is the third rule. ಥರ್ಡ್ ರೂಲ್ ಒಳಗ ನಾವು ಡಿಫ್ರೆಂಟ್ ಒಂದು ಆರ್ಗ್ಯಾನಿಕ್ ಕಂಪೌಂಡ್ ಡಿಫ್ರೆಂಟ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಇತ್ತಂದ್ರ ಅದನ್ನ ನಾವು ಅಲ್ಫಾಬೆಟಿಕಲ್ ಆರ್ಡರ್ ಲಿಂದ ನಾವೇನ್ ಮಾಡ್ಬೇಕು ಅದನ್ನ ನಾಮೆನ್ಕ್ಲೇಚರ್ ಮಾಡ್ಬೇಕು. ಸೊ ದೀಸ್ ಆರ್ ಸಮ್ ಎಕ್ಸಾಂಪಲ್ಸ್. ಓಕೆ, ನೌ ಲೆಟ್ಸ್ ಡಿಸ್ಕಸ್ ಅಬೌಟ್ ದಿ ಫೋರ್ತ್ ರೂಲ್. ಎಸ್ ಫ್ರೆಂಡ್ಸ್, ನೌ ದ ನೆಕ್ಸ್ಟ್ ರೂಲ್, ಫೋರ್ತ್ ರೂಲ್. ಇಫ್ 2 or more same substituent groups are present in the compound, then use prefix such as di for 2, tri for 3, tetra for 4, penta for 5, hexa for 6 and so on. Okay, so ಇವಾಗ ಯಾವುದೇ ಒಂದು ಆರ್ಗ್ಯಾನಿಕ್ ಕಂಪೌಂಡ್ ಒಳಗೆ ಇವಾಗ ನಾವು ಡಿಫ್ರೆಂಟ್ ಆರ್ಗ್ಯಾನಿಕ್ ಕಂಪೌಂಡ್ ಇದ್ರ ಅಲ್ಫಾಬೆಟಿಕಲ್ ಆರ್ಡರ್ ಹೋಗ್ತೀವಿ. ಓಕೆ, ಇಟ್ ಮೀನ್ಸ್ ಆರ್ಗ್ಯಾನಿಕ್ ಕಂಪೌಂಡ್ ಒಳಗೆ ಡಿಫ್ರೆಂಟ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ಸ್ ಇತ್ತಂದ್ರ ಅಲ್ಫಾಬೆಟಿಕಲ್ ಆರ್ಡರ್ ನಾವು ನೇಮಿಂಗ್ ಮಾಡಿತ್ತದ, ಹೌದಾ? ಬಟ್ ಇಲ್ಲಿ ಏನದ ಅಂದ್ರ ಸೇಮ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಇದ್ರ ನಾವು ಆ ನೇಮ್ ಅನ್ನ ರಿಪೀಟ್ ಮಾಡಕ್ ಹೋಗ್ಬಾರ್ದು, ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ಸ್ ಅನ್ನ ರಿಪೀಟ್ ಮಾಡಬಾರ್ದು. ಇನ್ಸ್ಟೆಡ್ ಆಫ್ ದ್ಯಾಟ್ ಒನ್ ವಿ ಹ್ಯಾವ್ ಯೂಸ್ ಪ್ರಿಫಿಕ್ಸ್. ನಾವು ಏನ್ ಮಾಡ್ಬೇಕ್ರಿ ಇವಾಗಲೇ ಪ್ರಿಫಿಕ್ಸ್ ಅನ್ನ ಯೂಸ್ ಮಾಡ್ಬೇಕು. ಅವುಗಳನ್ನ ರಿಪೀಟ್ ಮಾಡಬಾರ್ದು, ನೇಮ್ ಅನ್ನ ರಿಪೀಟ್ ಮಾಡಬಾರ್ದು. ಅದ್ರ ಬದಲಿ ನಾವೇನ್ ಮಾಡ್ಬೋದು ಇಲ್ಲಿ ಇನ್ಸ್ಟೆಡ್ ಆಫ್ ದ್ಯಾಟ್ ಒನ್ ವಿ ಹ್ಯಾವ್ ಟು ಯೂಸ್ ಪ್ರಿಫಿಕ್ಸ್. ಸೊ ಸಪೋಸ್ ಎರಡು ಸೇಫ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ಸ್ ಅದಾವ. ಸೊ ಅವಾಗ ನಾವೇನು ಯೂಸ್ ಮಾಡ್ತೀವಿ ಪ್ರಿಫಿಕ್ಸ್, ಡೈ ಅನ್ನೋ ಪ್ರಿಫಿಕ್ಸ್ ಅನ್ನ ಯೂಸ್ ಮಾಡ್ತೀವಿ. ಡೈ ಫಾರ್ 2 ಅಂಡ್ ಟ್ರೈ ಫಾರ್ 3, tetra for 4, okay, penta for 5, hexa for 6. ಈ ರೀತಿ ನಾವೇನ್ ಮಾಡ್ತೀವಿ ಅಂದ್ರೆ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಎಷ್ಟು ಸಾರಿ ರಿಪೀಟ್ ಆಗೈತಿ ಆ ನಂಬರ್ ಅನ್ನ ನಾವು ಪ್ರಿಫಿಕ್ಸ್ ಆಗಿ ಯೂಸ್ ಮಾಡ್ತೀವಿ. ಓಕೆ, ಸಮ್ ಎಕ್ಸಾಂಪಲ್ಸ್ ಆರ್ ದೇ ಹಿಯರ್, ಸಮ್ ಎಕ್ಸಾಂಪಲ್ಸ್. ಸೊ ಇದ್ರೊಳಗೆ ನೋಡ್ರಿ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಪೇರೆಂಟ್ಸ್ ಚೈನ್ ಆಮೇಲೆ ಡಿಸ್ಕಸ್ ಮಾಡೋಣ. ಓಕೆ, ಫಸ್ಟ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಏನದ ಅದು ಅಬ್ಸರ್ವ್ ಮಾಡ್ರಿ, ವೆದರ್ ಇಟ್ ಇಸ್ ಸೇಮ್ ಆರ್ ಡಿಫರೆಂಟ್. ಓಕೆ, ಸೊ ಹಿಯರ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಬ್ರೋಮಿನ್ ಅದ, ಇಲ್ಲಿ ಕೂಡ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಏನದ ಬ್ರೋಮಿನ್ ಅದ. ಇಟ್ ಮೀನ್ಸ್ ಒಂದ ಕಂಪೌಂಡ್ ಒಳಗ ಎರಡು ಬ್ರೋಮಿನ್ ಅದಾವ. ಸೊ ಬ್ರೋಮಿನ್ ಅಂತೇಳಿ ನಾವೇನ್ ಮಾಡಬಾರ್ದು, ನೇಮ್ ರಿಪೀಟ್ ಮಾಡಬಾರ್ದು. ಅದ್ರ ಬದಲಿ ನಾವೇನ್ ಮಾಡತ್ತೀವಿ ಇವಾಗಿಲ್ಲೇ ಪ್ರಿಫಿಕ್ಸ್ ಯೂಸ್ ಮಾಡತ್ತೀವಿ. ಎಷ್ಟು ಸಾರಿ ರಿಪೀಟ್ ಆಗಿದ್ದದ, 2 ಸಾರಿ ಅದ. ಸೊ ಹಂಗಂದ್ರೆ ಡೈ ಅಂತ ಪ್ರಿಫಿಕ್ಸ್ ನಾವು ಯೂಸ್ ಮಾಡ್ಬೋದಲ್ಲ. ಓಕೆ, ಡೈ ಅಂತ ನಾವು ಪ್ರಿಫಿಕ್ಸ್ ಅನ್ನ ನಾವು ಯೂಸ್ ಮಾಡೋಣ. ಸೊ ನೇಮ್ ಆಫ್ ದಿ ಕಂಪೌಂಡ್ ಏನಾಗುತ್ತೆ ಅಬ್ಸರ್ವ್ ಮಾಡಿ. ಬಟ್ ಇಲ್ಲಿ ಕೂಡ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಗೆಟ್ಸ್ ದಿ ಲೋವೆಸ್ಟ್ ನಂಬರ್. ಓಕೆ, ಸಪೋಸ್ ಇವಾಗ ನಾವು ಲೆಫ್ಟ್ ಟು ರೈಟ್ ನೇಮಿಂಗ್ ಮಾಡಿದೆ ಅಂದ್ರೆ 1 2 3 ಥರ್ಡ್ ಪೊಸಿಷನ್ ಬರುತ್ತೆ, 4 5 6 7. ಪೇರೆಂಟ್ ಚೈನ್ ಅಂತೂ 7 ಮೆಂಬರ್ ಕಾರ್ಬನ್ ಆಗುತ್ತೆ. ಓಕೆ, ಬಟ್ ದಿಸ್ ಬ್ರೋಮಿನ್ ಗೆಟ್ಸ್ ದಿ ಪೊಸಿಷನ್ ನಂಬರ್ 3. ಓಕೆ, ಸೊ ಇವಾಗ ಲೆಫ್ಟ್ ರೈಟ್ ಟು ಲೆಫ್ಟ್ ಬರ್ರಿ, 1 2 ಸೆಕೆಂಡ್ ಪೊಸಿಷನ್ ಬಂದ್ಬಿಡುತ್ತೆ. ಓಕೆ, ಸೊ ದ್ಯಾಟ್ಸ್ ವೈ ರೈಟ್ ಟು ಲೆಫ್ಟ್ ನಂಬರಿಂಗ್ ಮಾಡಿ 1 2 3 4 5 6 7. So here the parent name is heptane, yes,
ಪೇರೆಂಟ್ ನೇಮ್ ಏನಾಗಬಹುದು ಹೆಪ್ಟೇನ್ ಆಗುತ್ತೆ, ಯಾಕಂದ್ರೆ 7 ಕಾರ್ಬನ್ಸ್ ಅದಾವ ಇದ್ರೊಳಗೆ. ಓಕೆ, ಇವಾಗ ಪೊಸಿಷನ್ಸ್ ಹೇಳ್ಬೇಕು, ಬ್ರೋಮಿನ್ ಪೊಸಿಷನ್ಸ್ ಅನ್ನ ನೋಡೋಣ. ಓಕೆ, ಸೊ ಬ್ರೋಮಿನ್ ಸೆಕೆಂಡ್ ಪೊಸಿಷನ್ ದಾಗ ಹೋದ, ಫಿಫ್ತ್ ಪೊಸಿಷನ್ ದಾಗ ಹೋದ. ದೆನ್ ನೇಮ್ ಆಫ್ ದಿಸ್ ಕಂಪೌಂಡ್ ಇಸ್ 2,5. ಓಕೆ, ಇವಾಗ ಸೇಮ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಅದಾವ ಅಂದ್ರೆ ನಂಬರ್ ಅನ್ನು ಬರೆದ್ರೆ ಅದ್ರ ನಡುವೆ ಕಾಮ ಹಾಕ್ಬೇಕು. ಓಕೆ, 2,5. yes sir repeat ಆಗಿದ್ದದ 2 time. Okay, so that's why prefix is di. Di bromo. Bromo parent name is heptane. Dibromoheptane. So this is the name of compound. And next this one, here 2 ethyl groups are there. ಎರಡು ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಏನದಾವಿಲ್ಲ, ಇಥೈಲ್ ಅದಾವ. ಸೊ ನೇಮಿಂಗ್ ಮಾಡಬೇಕಾದ್ರೆ ರೈಟ್ ಟು ಲೆಫ್ಟ್ ಮಾಡ್ರಿ, ಯಾಕಂದ್ರೆ ಲೆಫ್ಟ್ ಟು ರೈಟ್ ಹೋದ್ವಿ ಅಂದ್ರೆ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಏನಾಗತ್ತ ಥರ್ಡ್ ಪೊಸಿಷನ್ ಬರ್. ಇಲ್ಲಿ ಇತ್ತಲ್ಲ ಸೇಮ್ ಹಂಗ ಅದ. ಓಕೆ, ಜಸ್ಟ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಏನದ ಚೇಂಜ್ ಅದ. ಇಲ್ಲಿ ಬ್ರೋಮಿನ್ ಕೊಟ್ಟಿದ್ವಿ, ಅಲ್ಲಿ ಏನದ ಇಥೈಲ್ ಅದ. ಓಕೆ, ಸೊ ರೈಟ್ ಟು ಲೆಫ್ಟ್ ನಂಬರಿಂಗ್ ಮಾಡಿ 1 2 3 4 5 6. ಓಕೆ, ಸೊ ಸೆಕೆಂಡ್ ಅಂಡ್ ಫೋರ್ತ್ ಪೊಸಿಷನ್ ಒಳಗ ಇಥೈಲ್ ಗ್ರೂಪ್ ಅದ. ಅಂದ್ರ 2,4 ಎಷ್ಟದಾವು ಎರಡು. ಡೈ ಈಥೈಲ್ hexane. Diethyl parent name is hexane. Diethyl hexane. ಸೊ ಈ ರೀತಿ ನೇಮಿಂಗ್ ಮಾಡಬಹುದು. ಓಕೆ, ಸೊ ಇವಾಗ ಇಲ್ಲೇ ಈ ಕಂಪೌಂಡ್ ಒಳಗ, ಸೊ ಇನ್ ದಿಸ್ ಕಂಪೌಂಡ್ 2 ethyl groups are the substituent group. ಎರಡು ಅದಾವ, ಸೊ ಎರಡು ಕಡೆ ಸೇಮ್ ಇರ್ಬೋದಲ್ಲ. ಸೊ ನಂಬರಿಂಗ್ ಮಾಡ್ರಿ 1 2 3 4. ಓಕೆ, 2,3 ಎಷ್ಟು ಅದಾವ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಎರಡು ಅದಾವ. ಸೆಕೆಂಡ್ ಪೊಸಿಷನ್ ದಾಗು ಇಥೈಲ್ ಗ್ರೂಪ್ ಅದ, ಥರ್ಡ್ ಪೊಸಿಷನ್ ದಾಗು ಇಥೈಲ್ ಗ್ರೂಪ್ ಅದ. ಸೊ 2,3 ಡೈ ethyl parent name is butane. Okay, butane. 2,3 diethyl butane. That is the name of the given compound. Okay, now here in this one ಎರಡು ಕ್ಲೋರಿನ್ ಅದಾವ, ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಎರಡು ಅದಾವ. ಸೊ ನೇಮ್ ಆಫ್ ಪೊಸಿಷನ್ ಪೇರೆಂಟ್ ಚೈನ್ ಅನ್ನು ಇವಾಗ ಏನು ಮಾಡ್ರಿ ಐಡೆಂಟಿಫೈ ಮಾಡ್ರಿ. ಪೇರೆಂಟ್ ಚೈನ್ ಅನ್ನು ಐಡೆಂಟಿಫೈ ಮಾಡಕ್ಕೆ ನಂಬರಿಂಗ್ ಕೊಡ್ತೀವಿ. ಸೊ ಲೆಫ್ಟ್ ಟು ರೈಟ್ ಆರ್ ರೈಟ್ ಟು ಲೆಫ್ಟ್. ಓಕೆ, ಸೊ ಇವಾಗ ರೈಟ್ ಟು ಲೆಫ್ಟ್ ಕೊಟ್ಟೆ ಅಂದ್ರೆ ಕ್ಲೋರಿನ್ ಏನಾಗತ್ತ ಲೀಸ್ಟ್ ನಂಬರ್ ಬರ್. ಸೊ ರೈಟ್ ಟು ಲೆಫ್ಟ್ ಬರ್ 1 2 3 4 5. ಓಕೆ, ಸೊ ಹಿಯರ್ ಸೆಕೆಂಡ್ ಅಂಡ್ ಥರ್ಡ್ ಪೊಸಿಷನ್ 2,3 dichloropentane. Okay, 2,3 dichloropentane. So this is the name of the given compound. Okay, so ಇಲ್ಲೆಲ್ಲ ಪ್ರಿಫಿಕ್ಸ್ ಡೈ ಅದು. ಸೊ ಒಂದು ಎಕ್ಸಾಂಪಲ್ ಬೇರೆ ತಗೊಂಡು ಥರ್ಡ್ ಎಕ್ಸಾಂಪಲ್, ನೆಕ್ಸ್ಟ್ ಎಕ್ಸಾಂಪಲ್ ಏನು ಮಾಡೋಣ ಇವಾಗ. ಸಪೋಸ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಎರಡಕ್ಕಿಂತ ಜಾಸ್ತಿ ಸೇಮ್ ಇರಬೇಕು, ಆ ರೀತಿ ನೋಡೋಣ. ಓಕೆ, another example for this one, CH3 CH Cl CH2 CH Cl CH Cl CH3. Okay, in this section here ಮೂರು ಕ್ಲೋರಿನ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಅದಾವ, ಬಟ್ ಪೊಸಿಷನ್ ಅನ್ನು ಅಬ್ಸರ್ವ್ ಮಾಡ್ರಿ. ಪೇರೆಂಟ್ ಚೈನ್ ಚೆಕ್ ಮಾಡ್ರಿ ಫಸ್ಟ್. 1 2 3 4 5 6. ಓಕೆ, 6 ಕಾರ್ಬನ್ ಚೈನ್ ಅದ ಏನದ, 6 ಕಾರ್ಬನ್ ಏನದ ಒಂದು ಚೈನ್ ಅದ. ಅಂದ್ರೆ ಪೇರೆಂಟ್ ನೇಮ್ ಏನಾಗತ್ತೆ ಇವಾಗ ಹೆಕ್ಸೇನ್. ಓಕೆ, ಸೊ ಇವಾಗ 3 ಕ್ಲೋರಿನ್ ಗ್ರೂಪ್ಸ್ ಅದಾವ ಇಲ್ಲಿ. ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ಸ್ ಆರ್ ಸೇಮ್. ಓಕೆ, ಸೊ ಹಿಂಗಾಗಿ ನಾವು ರಿಪೀಟ್ ಮಾಡಬಾರ್ದು ನೇಮಿಂಗ್. ನಾವೇನ್ ಮಾಡ್ಬೇಕು ಇವಾಗ ಇಲ್ಲೇ ಪ್ರಿಫಿಕ್ಸ್ ಅನ್ನ ಯೂಸ್ ಮಾಡತ್ತೀವಿ. ಓಕೆ, ಇವಾಗ 3 ಅದಾವ ಅಂದ್ರೆ ಪ್ರಿಫಿಕ್ಸ್ ಯಾವ್ದು ಯೂಸ್ ಮಾಡ್ತೀರಿ, ಟ್ರೈ. ಓಕೆ, ಪೊಸಿಷನ್ ಅನ್ನು ಅಬ್ಸರ್ವ್ ಮಾಡಿ. ಓಕೆ, 1 2 3 4 5 6. ಲೆಫ್ಟ್ ಟು ರೈಟ್ ಹೋಗಿ ಅಂದ್ರೂ ಕೂಡ ಏನಾಗುತ್ತೆ, ಈ ಕ್ಲೋರಿನ್ಗೆ ಸೆಕೆಂಡ್ ಪೊಸಿಷನ್ ಬರುತ್ತೆ. ರೈಟ್ ಟು ಲೆಫ್ಟ್ ಬಂದ್ರು ಸೆಕೆಂಡ್ ಪೊಸಿಷನ್ ಬರುತ್ತೆ. ಬಟ್ ಈ ನಂಬರ್ಗೆ ಏನಾಗುತ್ತೆ, ಇದ್ರ ಪೊಸಿಷನ್ ಏನಾಗುತ್ತೆ, ಲೆಫ್ಟ್ ಟು ರೈಟ್ ಹೋದ್ವಿ ಅಂದ್ರೆ ದಿಸ್ ಗೆಟ್ಸ್ ದಿ ಲಾಸ್ಟ್ ನಂಬರ್. ಓಕೆ, ಸೊ ಹಿಂಗಾಗಿ ಏನು ಮಾಡ್ರಿ ಅಂದ್ರೆ ಇವಾಗ ಯಾವುದು ಎಷ್ಟು ಲೋವೆಸ್ಟ್ ಪಾಸಿಬಲ್ ಆಗುತ್ತಲ್ಲ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಅಷ್ಟು ಕೊಡೋಕೆ ಪ್ರಯತ್ನ ಮಾಡ್ಬೋದು. ಓಕೆ, ಸೊ ನಾವೇನು ಮಾಡ್ತೀವಿ ಇವಾಗ ಹಂಗಂದ್ರೆ ರೈಟ್ ಟು ಲೆಫ್ಟ್ ನೇಮಿಂಗ್ ಮಾಡ್ತೀನಿ. 1 2 3 4 5 6. ಓಕೆ, ಸೊ ಹಿಯರ್ ಪೊಸಿಷನ್ ನೋಡ್ರಿ, ಸೆಕೆಂಡ್ ಪೊಸಿಷನ್ದಾಗೂ ಕ್ಲೋರಿನ್ ಅದ, ಥರ್ಡ್ ಪೊಸಿಷನ್ದಾಗೂ ಕ್ಲೋರಿನ್ ಅದ, ಆಮೇಲೆ ಫಿಫ್ತ್ ಪೊಸಿಷನ್ ಒಳಗೂ ಕೂಡ ಏನದ ಕ್ಲೋರಿನ್ ಅದ. ಓಕೆ, ಸೊ 2, 3, 5. 2, 3, 5.
5 chloro. Parent name is hexane. 2, 3, 5 chlorohexane. ಸೊ ಈ ರೀತಿ ನಾವೇ ಮಾಡ್ಬೋದು ಅಂದ್ರೆ ಈ ಫೋರ್ತ್ ರೂಲ್ ಅನ್ನು ಯೂಸ್ ಮಾಡಿಕೊಂಡು ನೇಮಿಂಗ್ ಮಾಡ್ಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ನಾಮೆನ್ಕ್ಲೇಚರ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ ಬೈ ಯೂಸಿಂಗ್ IUPAC ಸಿಸ್ಟಮ್. ಸೊ ಫ್ರೆಂಡ್ಸ್, ಇವು 4 ರೂಲ್ಸ್ ಅನ್ನು ನಾವು ಸರಿಯಾಗಿ ಪರ್ಫೆಕ್ಟ್ ಆಗಬೇಕು. ಓಕೆ, ಫಸ್ಟ್ ರೂಲ್ ಒಳಗೆ ನಾವು ಲಾಂಗೆಸ್ಟ್ ಚೈನ್ ಅನ್ನು ಐಡೆಂಟಿಫೈ ಮಾಡ್ಬೇಕು. ಸೆಕೆಂಡ್ ರೂಲ್ ಒಳಗೆ ನಂಬರಿಂಗ್ ಮಾಡ್ಬೇಕು. ಓಕೆ, ಒಂದು ಎಂಡ್ಲಿಂತ್ರ ಮತ್ತೊಂದು ಎಂಡಿಗೆ ಏನು ಮಾಡ್ಬೇಕು, ನಾವು ಇಲ್ಲಿ ನಂಬರಿಂಗ್ ಮಾಡ್ತೀವಿ. ಬಟ್ ನಂಬರಿಂಗ್ ಮಾಡೋಬೇಕಾದ ಕಂಡೀಷನ್ ಏನದ, ದ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಗೆಟ್ಸ್ ದಿ ಲೀಸ್ಟ್ ನಂಬರ್. ಓಕೆ, ಅಂಡ್ ನೆಕ್ಸ್ಟ್ ಥರ್ಡ್ ರೂಲ್ ಒಳಗೆ ಒಂದು ವೇಳೆ ಕಂಪೌಂಡ್ ಏನಾದರೂ ಡಿಫ್ರೆಂಟ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಇತ್ತಂದ್ರೆ, ಅದ್ರೊಳಗೆ ಡಿಫ್ರೆಂಟ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ಸ್ ಇದ್ವು ಅಂದ್ರೆ, ಸೊ ಅವಾಗ ನಾವು ನೇಮಿಂಗ್ ಮಾಡೋದು ಯಾವ ಬೇಸ್ ಮೇಲೆ, ಅಲ್ಫಾಬೆಟಿಕಲ್ ಆರ್ಡರ್. ಓಕೆ, ಇನ್ನು ಫೋರ್ತ್ ರೂಲ್ ಏನು ಹೇಳುತ್ತಾ, ಸಪೋಸ್ ದ ಕಂಪೌಂಡ್ ಹ್ಯಾವಿಂಗ್ ಸೇಮ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್, 2 or more ಸೇಮ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್, ಕಂಪೌಂಡ್ ಒಳಗೆ 2ಕ್ಕಿಂತ ಜಾಸ್ತಿ ಸೇಮ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಇದ್ರೆ ಏನು ಮಾಡಬೇಕು. ಓಕೆ, ಸೊ ಸೇಮ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಇತ್ತಂದ್ರೆ ಅದನ್ನ ರಿಪೀಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಇನ್ಸ್ಟೆಡ್ ಆಫ್ ದ್ಯಾಟ್ ಒನ್, ನೀವು ರಿಪೀಟ್ ಮಾಡೋ ಬದಲಿ ಅದನ್ನ ನಾವೇ ಮಾಡ್ಬೇಕು, ಇಲ್ಲೇ ಪ್ರಿಫಿಕ್ಸ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಪ್ರಿಫಿಕ್ಸ್ ಅನ್ನ ಯೂಸ್ ಮಾಡಿಕೊಂಡು ಬಹಳ ಈಸಿಯಾಗಿ ನಾವೇ ಮಾಡ್ಬೋದ್ರಿ, ನಾಮೆನ್ಕ್ಲೇಚರ್ ಮಾಡ್ಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ nomenclature of organic compound. This is our small topic in this video. Okay, so please like, share and subscribe our channel. Thank you.